ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲುಗಳಿದ್ದಾವೆ. ಅಂದ್ರೆ ಈ ಋತುಚಕ್ರ ಸಂದರ್ಭದಲ್ಲಿ ಅಥವಾ ಮುಟ್ಟಿನ ಸಂದರ್ಭದಲ್ಲಿ ರಜೆಯನ್ನ ಕೊಟ್ಟರು ಕೂಡ ಯಾವ ಮಾನದಂಡಗಳನ್ನ ಆಧಾರವಾಗಿಟ್ಕೊಂಡು ರಜೆಯನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಕೋರ್ಟ್ ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ನಾವು ಕೋರ್ಟ್ ಇಂದ ಈ ಆದೇಶವನ್ನ ಹೊರಡಿಸಿದ್ವಿ ಅಂದ್ರೆ ಅನೇಕ ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅವರು ಮಹಿಳೆಯರು ಈ ರೀತಿಯ ರಜೆಗಳನ್ನ ಅವ್ರಿಗೆ ಕೊಡಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೆ ಅವರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೆ ಇರಬಹುದು. ಹಾಗಾಗಿ ಇದನ್ನ ಕೋರ್ಟ್ ತೀರ್ಮಾನ ಮಾಡೋದಿಲ್ಲ. ಆಯಾ ರಾಜ್ಯಗಳ ಸರ್ಕಾರ ಏನಿದೆ ಅದೇ ತೀರ್ಮಾನ ಮಾಡಲಿ, ಅವರಿಗೆ ತಕ್ಕಂತೆ ಮಾಡೆಲ್ ಅನ್ನ ರೂಪಿಸಿಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಅಥವಾ ಆದೇಶವನ್ನ ಕೋರ್ಟ್ ನಿಂದ ಕೊಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ. ಕೇರಳದಲ್ಲಿ ಈಗಾಗಲೇ ರಜೆ ಕೊಟ್ಟಿರೋದ್ರಿಂದ ಖಾಸಗಿ ಕಂಪನಿಗಳು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾವೆ. ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಮುಟ್ಟಿನ ಸಂದರ್ಭದಲ್ಲಿ ರಜೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಹೆಜ್ಜೆಯನ್ನ ಇಡುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 80% ಮಹಿಳೆಯರು ಈ ರೀತಿಯ ನೋವಿನಿಂದ ಬಳಲ್ತಾ ಇದ್ದಾರೆ. ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪುರುಷರೇ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಈ ರೀತಿ ಹೊಟ್ಟೆ ನೋವು ಬಂದ್ರು, ಸೊಂಟ ನೋವು ಬಂದ್ರು ಅಥವಾ ಹೆಡ್ಏಕ್ ಬಂದ್ರು ಕೂಡ, ವಾಂತಿ ಬಂದಂಗೆ ಅನಿಸ್ತಾ ಇದೆ ಅಂದ್ರೂ ಕೂಡ ಅವರ ಭಾವನೆಗಳನ್ನ ಅವ್ರು ವ್ಯಕ್ತಪಡಿಸೋದಕ್ಕಾಗಲ್ಲ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಂಫರ್ಟಬಲ್ ಆಗಿ ಕೂರೋದಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಪುರುಷರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಥವಾ ಅವರ ಇನ್ಚಾರ್ಜ್ ಯಾರು ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿ ಈಗ ಮಹಿಳೆಯರಲ್ಲಿ ಇರುವಂತದ್ದು. ಇನ್ನೂ ಕೆಲವರು ಒಂದು ಆಫೀಸ್ಗಳಲ್ಲಿ ಬಾಸಿಸಮ್ ತೋರಿಸ್ತಾರೆ ಅಂದ್ರೆ ಅಂತವ್ರ ಹತ್ರ ಹೇಳೋದಕ್ಕೆ ಈ ವಿಷಯವನ್ನ ಮುಜುಗರ ಪಡ್ತಾ ಇರ್ತಾರೆ ಮಹಿಳೆಯರು. ಹಾಗಾಗಿ ಯಾವ ರೀತಿ ಇದಕ್ಕೆ ರಜೆಯನ್ನ ಪಡ್ಕೊಳ್ಬಹುದು ಅಂತ ನಾವು ಈಗಾಗಲೇ ಡಾಕ್ಟರ್ ರಶ್ಮಿ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಇದು ಮುಟ್ಟಿನ ರಜೆ ಅಂತಾನೆ ಅವರು ಸಪರೇಟ್ ಆಗಿ ಕೊಡೋದು ಬೇಡ, 2 ಎಕ್ಸ್ಟ್ರಾ ಪೇಯ್ಡ್ ಲೀವ್ ಅನ್ನ ಕೊಟ್ರೆ ಆ ಲೀವ್ ಅನ್ನ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಯುಟಿಲೈಸ್ ಮಾಡ್ಕೋಬಹುದು ಅಂತ. ಹಾಗಾಗಿ ಒಂದ್ ಕಡೆ ವಿದ್ಯಾರ್ಥಿನಿಯರು, ಇನ್ನೊಂದ್ ಕಡೆ ಉದ್ಯೋಗಸ್ಥ ಮಹಿಳೆಯರು, ಇವರಿಬ್ಬರಿಗೂ ಕೂಡ ಅಪ್ಲೈ ಆಗೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಚಿಂತನೆ ನಡೆಸಿ ಹೇಗೆ ಲೀವ್ ಅನ್ನ ಕೊಟ್ಟರು ಕೂಡ ಇದು ದುರುಪಯೋಗ ಆಗದೆ ಇರೋ ರೀತಿಯಾಗಿ ಆಲ್ಮೋಸ್ಟ್ ಇದನ್ನ ದುರುಪಯೋಗ ಮಾಡ್ಕೊಳ್ಳೋರು ಕಡಿಮೆನೆ. ಯಾಕೆಂದ್ರೆ ಎಲ್ರಿಗೂ ಕೂಡ ಇಂತಹ ಸಂಕಷ್ಟ ಎದುರಾಗೇ ಆಗುತ್ತೆ ಮಂತ್ಲಿ. ಹಾಗಾಗಿ ಅದಕ್ಕೋಸ್ಕರ ಅಂತ ಈ 2 ರಜೆಗಳನ್ನ ಎತ್ತಿಟ್ಕೊಳ್ತಾರೆ. ಹಾಗಾಗಿ ಜಾಸ್ತಿ ದುರುಪಯೋಗದ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ರಾಜ್ಯ ಸರ್ಕಾರ ಇದರತ್ತ ಹೆಚ್ಚಿನ ಗಮನ ಹರಿಸಿ ಲೀವ್ ಅನ್ನ ಕೊಟ್ಟಿದ್ದೇ ಆದಲ್ಲಿ ಉದ್ಯೋಗಸ್ಥ ಮಹಿಳೆಯರಿರ್ಬೋದು, ಅದೇ ರೀತಿಯಾಗಿ ಶಾಲಾ ಕಾಲೇಜಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿನಿಯರಿರ್ಬೋದು ಈ ಸಂದರ್ಭದಲ್ಲಿ ಒಂದ್ ರೀತಿ ನಿರಾಳರಾಗಿರ್ತಾರೆ, ನಿಟ್ಟುಸಿರು ಬಿಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕರ್ನಾಟಕ ಕೂಡ ಕೇರಳದ ಮಾಡೆಲ್ ಅನ್ನ ಅನುಸರಿಸುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಅಂತ ನಟಿ ಭಾವನಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈಗಾಗಲೇ ಈ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಅಂದ್ರೆ ಮಹಿಳೆಯರಿಗೆ ಪೀರಿಯಡ್ಸ್ ಸಂದರ್ಭದಲ್ಲಿ ರಜೆ ಕೊಡಬೇಕು ಅಂತ ಸರ್ಕಾರದಿಂದ ರಜೆ ಕೊಡೋದಕ್ಕೆ ಅಂತ ಆದೇಶಕ್ಕೆ ಅಂತ ಒಂದಷ್ಟು ಜನರು ಅರ್ಜಿ ಹಾಕಿದ್ರು. ವಕೀಲರು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರಾಕರಿಸಿದೆ. ನಾವು ಇದಕ್ಕೆ ಆದೇಶ ಕೊಡೋದಕ್ಕಾಗಲ್ಲ, ಬದಲಿಗೆ ಆಯಾ ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಿ ಅಂತ. ನೀವೇನಂತೀರಾ? ರಜೆ ಕೊಟ್ರೆ ಒಳ್ಳೇದಾ, ಕೊಡದೇ ಇದ್ರೂ ಓಕೆನಾ? ಇಲ್ಲ, ರಜಾ ಕೊಡ್ಬೇಕಂತ ಏನಿಲ್ಲ, ಕೊಡೋ ಅವಶ್ಯಕತೆ ಏನಿಲ್ಲ. ಅದ್ರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ನಾನು ರಜೆ ಕೊಡಿ 2 ರಿಂದ 3 ದಿವಸ ಅಂತ ಸನ್ಮಾನ್ಯ ರಮಾನಾಥ್ ರೈ ಅವರು ಫಾರೆಸ್ಟ್ ಸಚಿವರಾಗಿದ್ದಾಗ, ಅರಣ್ಯ ಇಲಾಖೆಯ ಸಚಿವರಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ ಅವ್ರಿಗೆ ನಾನೊಂದು ಅಪೀಲ್ ಕೊಟ್ಟಿದ್ದೆ ಅವರಿಗೆ. ಹುಡುಗಿಯರಿಗೆ, ಯಾಕಂದ್ರೆ ನೈಟ್ ಎಲ್ಲ ಹೋಗ್ತಾರೆ ಅವರು, ಫಾರೆಸ್ಟ್ ಗಾರ್ಡ್ ಆಗಿರೋ ಹುಡುಗಿಯರಿಗೆ ಮಾತ್ರ, ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ರಜೆ ಬೇಕಾಗತ್ತೆ ಆ ಸಮಯದಲ್ಲಿ ಅಂತ ಹೇಳಿದ್ದೆ. ಯಾಕಂದ್ರೆ ಪ್ರಾಣಿಗಳು ಒಂದು ಸೂಕ್ಷ್ಮತೆ ಇರುತ್ತೆ ಅವಕ್ಕೆ, ಆ ಒಂದು ಆರ್ಡರಿಗೆ, ಆ ವಾಸನೆಗೆ, ಬಾಡಿ ಆರ್ಡರಿಗೆ ತಕ್ಷಣ ಹತ್ರ ಬರೋ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಮೇನ್ಲಿ ಹಾವುಗಳು ತುಂಬಾ ಹತ್ರ ಬರುತ್ತೆ, ದೇ ಮೇ ಈವನ್ ಅಟ್ಯಾಕ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಜೀವಕ್ಕೆ ಅಪಾಯಕಾರಿಯಾದಂತಹ ಸನ್ನಿವೇಶ ಇರೋದ್ರಿಂದ ಆ ದಿನಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲಾ ಮಹಿಳೆಯರು, ಸ್ಪೆಷಲಿ ಹೂ ಗೋಸ್ ದ ಫಾರೆಸ್ಟ್ ಗಾರ್ಡ್, ಅಂದ್ರೆ ಅರಣ್ಯದೊಳಗೆ ರಾತ್ರಿ ಎಲ್ಲ ಓಡಾಡೋರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ರಜಾ ಕೊಡ್ಬೇಕು ಅಂತ ನಾನು ಈ ಮುಂಚೆ ಕೇಳಿದ್ದೆ. ಅದು ಬಿಟ್ಟು ನನ್ಗೆ ಅನ್ಸುತ್ತೆ ಇನ್ ಯಾರಿಗೂ ಬೇಕಾಗಲ್ಲ ಅಂತ ಅನ್ಸುತ್ತೆ. ಇದ್ರೆ ಬೇಕಾದ್ರೆ ವಿ ಕ್ಯಾನ್ ಟಾಕ್ ಅಬೌಟ್ ಫ್ರಂಟ್ ಲೈನರ್ಸ್ ಇನ್ ದಿ ಆರ್ಮಿ ಪ್ರಾಬಬ್ಲಿ. ಬಿಟ್ರೆ ಐ ಡೋಂಟ್ ಥಿಂಕ್ ಇನ್ ಯಾರಿಗೂ ಬೇಕಾಗಲ್ಲ ಅಂತ ನನ್ಗೆ ಅನ್ಸುತ್ತೆ.
ಬಟ್ ಮೇಡಮ್, ಇವಾಗ ಬಂದಿರುವಂತ ಒಂದು ವರದಿ ಪ್ರಕಾರ 80% ಮಹಿಳೆಯರಲ್ಲಿ ಈ ರೀತಿ ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಮತ್ತೆ ವಾಮಿಟ್ ಸೆನ್ಸೇಷನ್ ಇರ್ಬೋದು, ತಲೆನೋವು. ಓಕೆ, ದಟ್ಸ್ ಆಲ್ ಮ್ಯಾನೇಜಬಲ್. ಅಷ್ಟ್ರಲ್ಲಿ ಕೆಲಸ ಮಾಡ್ಲೇಬೇಕಲ್ವಾ? ಈಗ ನೀವು ಹೋಗ್ತಿರಲ್ಲ ಕೆಲ್ಸಕ್ಕೆ, ನಾವು ಹೋಗ್ತೀವಿ, ಎಲ್ಲರೂ ಇಷ್ಟು ವರ್ಷ ಕೆಲಸ ಮಾಡಿದೀವಿ. ಸಹಜವಾಗಿ ಎಲ್ಲಾ ಹೆಣ್ಮಕ್ಳಿಗೂ ಬರುವಂತದ್ದೇ ಅದು. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಏನೋ ತೀರಾ ಏಜ್ ಆಗುವಾಗ, ಮೆನೋಪಾಸ್ ಸಮಸ್ಯೆ ಇರುವಾಗ ಆಗ ತುಂಬಾ ಏರಿಳಿತಗಳಿರೋಂಥದ್ದು ಕಂಡು ಬಂದಾಗ ಅವ್ರು ಅವಾಗ ರಜಾ ತಗೊಳ್ಬಹುದು. ಹೆಂಗಂದ್ರೂ ಅವರಿಗೆ ಮೆಡಿಕಲ್ ಲೀವ್ ಇದ್ದೇ ಇರುತ್ತೆ, ಸಿಕ್ ಲೀವ್ ಅಂತೂ ಇದ್ದೇ ಇರುತ್ತೆ. ಅಪ್ಲೈ ಫಾರ್ ಇಟ್. ಐ ಡೋಂಟ್ ಥಿಂಕ್ ಅದರ್ವೈಸ್ ಬೇಕು ಅಂತ ಅನ್ಸಲ್ಲ. ಬಟ್ ಮೇಡಮ್, ಸಿಕ್ ಲೀವ್ ಅಂತ ಬಂದಾಗ ತಿಂಗಳಲ್ಲಿ 1-2 ಅಷ್ಟೇ ಇರುತ್ತೆ. ಬಟ್ ಉಳಿದಂತ ಸಂದರ್ಭದಲ್ಲಿ ಲೀವ್ ತೆಗೆದುಕೊಳ್ಬೇಕು ಅಂದ್ರೆ ಲೀವ್ ಮುಗ್ದೋಗಿದೆ ಅಂದ್ರೂ ಕೂಡ ಅನಿವಾರ್ಯವಾಗಿ ಲೀವ್ ಸಿಗ್ತಾ ಇರಲ್ಲ. ಆಯ್ತು, ನಿಮ್ಗೀಗ ವೀಕೆಂಡು ಕೊಟ್ಬಿಟ್ಟು 4 ದಿನನೋ ಶನಿವಾರ ಭಾನುವಾರನೂ ಕೊಟ್ಟು ಇದನ್ನೂ ರಜಾ ಕೊಡ್ತಾ ಹೋದ್ರೆ ಮತ್ತೆ ಸಂಬಳ ಯಾಕೆ ಕೊಡ್ತಾರೆ? ಈಗಾಗ್ಲೇ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರು ಬರೀ 6 ಗಂಟೆವರೆಗೆ ಅಷ್ಟೇ ಕೆಲಸ ಮಾಡೋದು. ನೈಟ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಬರೀ ಪುರುಷರು ಮಾತ್ರ ಕೆಲಸ ಮಾಡ್ತಾರೆ. ದೇರ್ ಇಸ್ ಆಲ್ರೆಡಿ ಅ ಡಾಟ್ ಆಫ್ ಪೊಲೀಸ್ ಸ್ಟಾಫ್ ಇನ್ ದ ಈವ್ನಿಂಗ್. ಸಂಜೆ ನಂತರದ ನಮ್ಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗದೆ ಕೈಗೊಳ್ಳೋದು ಎಲ್ಲದಕ್ಕೂ ಸಂಜೆ ನಂತರ ಆಗುತ್ತೆ, ರಾತ್ರಿ ಆಗುವಾಗ. ಈಗ ಅವ್ರ ಸೆಕ್ಯೂರಿಟಿ ನೋಡಕ್ ಹೋಗಿ 6 ಗಂಟೆವರೆಗೆ ಮಾತ್ರ ಮಹಿಳೆಯರಿಗೆ ಕೆಲಸ ಇರೋದು. 6 ಗಂಟೆ ನಂತರ ಮತ್ತೆ ಗಂಡಸರು ಮಾಡಬೇಕು. ಓಕೆ, ಇನ್ನು ವಿದ್ಯಾರ್ಥಿಗಳ ಸಿಗ್ತಾ ಇದೆ ಅಲ್ವಾ? ದೆನ್ ಯು ಕ್ಯಾನ್ಟ್ ಹ್ಯಾವ್ ಡಿಸ್ಕ್ರಿಮಿನೇಷನ್ ಅಬೌಟ್ ದಟ್. ಇನ್ನು ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದ್ರೆ ಮೇಡಮ್, ಮಾತಾಡಕ್ ಹೋದ್ರೆ ಗಂಡಸರಿಗೂ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅವರಿಗೂ ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಹಂಗ್ ಕೊಡಕ್ಕಾಗಲ್ಲ. ಐ ಥಿಂಕ್ ದಟ್ ವಿಲ್ ಬಿ ಐ ಡೋಂಟ್ ಥಿಂಕ್ ಅದ್ ಸೆನ್ಸಿಬಲ್ ಅಂತ ಅನ್ಸಲ್ಲ. ಎಲ್ಲಿ ಅವಶ್ಯಕತೆ ಇದೆ ನೋಡಿ, ಅರಣ್ಯ ಇಲಾಖೆಯಲ್ಲಿ ಅವಶ್ಯಕತೆ ಇದೆ ಅವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಮಹಿಳೆಯರಿಗೆ ಅವಶ್ಯಕತೆ ಇದೆ. ಅವ್ರು ಕಾಡಲ್ಲೆಲ್ಲ ಓಡಾಡ್ತಾರೆ, ಅವ್ರು ಏನ್ ಕುತ್ಕೊಂಡಿರಲ್ಲ, ರಾತ್ರಿ ಇಡೀ ಅವ್ರು ಓಡಾಡ್ಬೇಕು ಕಾಡಲ್ಲಿ. ಪ್ರಾಣಿಗಳನ್ನ ಎಣಿಸ್ಬೇಕು ಅವರು, ಇದ್ಯಾ ಎಲ್ಲದನ್ನು, ಯಾರಾದ್ರೂ ಅದ್ರ ಸ್ಮಗಲ್ ಮಾಡ್ತಿದಾರೋ, ಏನಾದ್ರು ಕೊಲ್ತಿದಾರ ಅಂತೆಲ್ಲ ನೋಡ್ಬೇಕು. ದೇ ಆರ್ ಆಲ್ರೆಡಿ ಡೂಯಿಂಗ್ ಅ ವೆರಿ ರಿಸ್ಕಿ ಜಾಬ್. ಅದ್ರ ಮಧ್ಯೆ ಈ ತರ ಇರೋದ್ರಿಂದ ಇದು ಪ್ರಾಣಿಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು, ಅಂಡ್ ಇಟ್ಸ್ ಆಲ್ಸೋ ವೆರಿ ಸೈಂಟಿಫಿಕ್. ಇದಕ್ಕೆ ಬೇಕಾಗತ್ತೆ ಅನ್ನೋದ್ಬಿಟ್ರೆ ನನ್ನ ಅಭಿಪ್ರಾಯ ಅಷ್ಟೇ ಇರೋದು, ಇನ್ ಯಾರಿಗೂ ಬೇಕಾಗಲ್ಲ. ಅಂಡ್ ವಿ ಹ್ಯಾವ್ ಡನ್ ಇಟ್. ನಾವಷ್ಟೇ ಅಲ್ಲ, ನಮ್ಮ ಹಳೆ ಕಾಲದ ಎಲ್ಲಾ ಜನರೇಷನ್ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಸಾಧನೆ ಮಾಡಿದರೆ. ಎಲ್ಲಾ ಕ್ಷೇತ್ರದ ಸಾಧಕರು ಸಹ ಯಾವತ್ತು ಇದರಲ್ಲಿ ನಮ್ಗೆ ರಜಾ ಕೊಡಿ ಅಂತ ಹೇಳಿ ಯಾರು ಅದನ್ನ ಮುಂದಿಟ್ಟಿಲ್ಲ. ಐ ಥಿಂಕ್ ಅವರೆಲ್ಲ ಅವ್ರನ್ನ ನಾವು ಮಾದರಿಯಾಗಿಟ್ಕೊಂಡು, ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಮುನ್ನಡಿಬೇಕೇ ವಿನಃ ಹೀಗ್ ರಜಾ ಕೊಡಿ ಹಾಗ್ ರಜಾ ಕೊಡಿ ಅಂತ ಮಾಡ್ತಾ ಹೋದ್ರೆ, ಅಂಡ್ ಪ್ರಗತಿ ಬಗ್ಗೆ ನಾವು ಮಾತಾಡ್ಬೇಕು. ಆಗ ಪ್ರಗತಿ ಎಲ್ಲಾಗತ್ತೆ ಹೇಳಿ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಆಸ್ ಅ ವುಮನ್? ದರ್ ಇಸ್ ನಾಟ್ ಮಚ್ ಆಫ್ ಅ ಕಾಂಟ್ರಿಬ್ಯೂಷನ್ ದೇರ್. ಅವಾಗ ಮತ್ತೆ ನಾವು ಹಿಂದಿನ ಕಾಲದ ತರನೇ ಹೇಳ್ಬೇಕು, ಅದಕ್ಕೆ ನಿಮ್ಮನ್ನ ಮನೆ ಒಳಗಿಟ್ಟಿದ್ರೆ ಹಂಗ ಮನೆ ಒಳಗೆ ಕುತ್ಕೊಡಿ ಅಂತ ಹೇಳ್ತಾರೆ. ಹಾಗೇನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ TV5 ಜೊತೆಗೆ ಇಷ್ಟೊತ್ತು ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚಿಕೊಂಡಿದ್ದಕ್ಕೆ. ಹಾಗೂ ದೇಶದಾದ್ಯಂತ ಕೂಡ ಚರ್ಚೆ ಆಗ್ತಾ ಇದೆ. ರಜೆ ಕೊಟ್ರೆ ಏನಾಗುತ್ತೆ, ಕೊಡದೇನೂ ಇರ್ಬೋದು, ಕೊಟ್ರೆ ಮಹಿಳೆಯರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ.